ಸರ್ ನೀವು ಸ್ವಲ್ಪ ಬಂದ್ರಿ ಸರ್ ಅಡ್ಡ ಪಟ್ಕೊಂಡ ಕರೆಕ್ಟಾಗಿ ನೆನ್ಕೊಳ್ಳಿ ಫೋಟೋ ನೀಟಾಗಿ ಬರಬೇಕು ಏನು ಲೀಪು ಶೋ ತಗೊಳ್ಳಿ ಶ್ರೀ ಯೋಗಿನಾರಾಯಣ ಯತೀಂದ್ರರ ಪಾದಗಳಿಗೆ ನಮಸ್ಕರಿಸುತ್ತಾ ಶ್ರೀ ಯೋಗಿನಾರಾಯಣ ಜಯಂತಿಯ ಸಂದರ್ಭದಲ್ಲಿ ಇವತ್ತು ಪೂಜಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇನ್ನೊಂದ್ಸತಿ ಮಾಡ್ಬಿಡಿ ಯೋಗಿನಾರಾಯಣ ಯತೀಂದ್ರರಿಗೆ, ಯೋಗಿನಾರಾಯಣ ಯತೀಂದ್ರರಿಗೆ, ಕೈವಾರ ತಾತಯ್ಯನವರಿಗೆ. ಹಿರಿಯ ನಿಮಿಷ ಎಲ್ಲ ನನ್ನ ಪ್ರೀತಿಯ ಅಧಿಕಾರಿ ವರ್ಗದವರು ಹಾಗೂ ಈ ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳು, DCC ಬ್ಯಾಂಕ್ ನಿರ್ದೇಶಕರು, ಎಲ್ಲ ನಮ್ಮ ಕೈವಾರ ತಾತಯ್ಯನ ಅನುಯಾಯಿಗಳು, ಎಲ್ಲ ನನ್ನ ಬಂಧುಗಳು ಬಂದು ಇವತ್ತು ಒಂದು ಸರಳ ರೀತಿಯಲ್ಲಿ ಇವತ್ತು ಇರು ನಮ್ಮೆಲ್ಲ ಹೆಮ್ಮೆಯ ತಾತಯ್ಯ. ಇವತ್ತು ನಮ್ಮ ಮಕ್ಕಳಲ್ಲಿದ್ದ ಶನಿವಾರ ಬಂದರೆ ನಾವು ಕೈವಾರ ಕೊಟ್ಟೋಗ್ತಾಯಿದ್ವಿ. ಯಾಕಂದರೆ ಆ ಒಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲೇ ಊಟ ಮಾಡಿಕೊಂಡು ಆ ಬೆಟ್ಟಕ್ಕೆ ಹೋಗಿ ಪಾರ್ಕ್ ಹೋಗಿ ಬರ್ತಾಯಿದ್ವಿ. ಇವತ್ತಂಥ ಮಹಾನ್ ಭಾವನ ಒಂದು ಚರಿತ್ರೆಯನ್ನು ನಮ್ಮ ತಾಲೂಕಲ್ಲಿ ಒಂದು ಸಿಂಪಲ್ಲಾಗಿ ಅರ್ಥಗರ್ಭಿತವಾಗಿ ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ. ಬಹುಶಃ 300ನೇದು ಅಂತ ನನಗೆ ಅನಿಸುತ್ತೆ ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ಬಹುಶಃ ಆತ ಕೊಟ್ಟಿರ್ತಕ್ಕಂಥ ಕೆಲವು ವ್ಯಾಖ್ಯಾನಗಳು, ಕೆಲವು ಏನು ಬಂದಿರತಕ್ಕಂಥ ಕೆಲವು ನುಡಿಗಳು, ತಾತ ಹೇಳಿರ್ತಕ್ಕಂಥ ಎಲ್ಲವನ್ನೂ ನಡೆದು ಬಂದಿದೆ ಅಂತಕ್ಕಂಥ ನಾವು ಒಂದು ಇದಿದೆ. ನಮಗೆ ಕಥೆ ಹೇಳ್ತಾಯಿದ್ರು, ತಾತ ಏನು ನುಡಿತಾಯಿದ್ರು ಅದೆಲ್ಲವನ್ನು ಆಗ್ತಾಯಿದೆ, ಆಗಿದೆ ಅನ್ನೋದನ್ನು ಒಂದು ಚರಿತ್ರೆಯಲ್ಲಿ ಬರೆದಿದ್ದಾರೆ. ಬಹುಶಃ ಅಂಥ ಮಹಾನ್ ಭಾವನ ಇವತ್ತು ಆಚರಣೆಯನ್ನು ತುಂಬ ಸಿಂಪಲ್ಲಾಗಿ ಆಚರಣೆ ಮಾಡ್ತಾಯಿದ್ವಿ. ಸೊ ಮುಂದಿನ ದಿವಸ ದೊಡ್ಡ ಮಟ್ಟಕ್ಕೆ ಇಲ್ಲಿಂದ ಮತ್ತೆ ಮಟ್ಟಕ್ಕೆ ಹೋಗಿ ದೊಡ್ಡ ಮಟ್ಟಕ್ಕೆ ಆಚರಣೆ ಮಾಡಬೇಕನ್ನೋ ಆಸೆ ನಮಗಿದೆ. ಟೈಮು ನಮ್ಗೆ ಕಡಿಮೆ ಇರೋದ್ರಿಂದ ಇವತ್ತು ನಾವು ಸಿಂಪಲ್ಲಾಗಿ ಆಚರಣೆ ಮಾಡಿದ್ವಿ. ಬಹುಶಃ ಮುಂದಿನ ವರ್ಷದಲ್ಲಿ ತುಂಬ ಮುಂದೆ ನಾವು ಒಂದು ಕಮಿಟಿ ಮಾಡಿಕೊಂಡು ಆ ಕಮಿಟಿ ಮುಖಾಂತರವಾಗಿ ಅವರ ಅನುಯಾಯಿಗಳಿಗೆ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲರನ್ನೂ ಕರೆಸಿ ಈ ಜಯಂತಿಯನ್ನು ಮಾಡಬೇಕಂತ ನಿರ್ಧಾರ ಆಗಿದ್ದೀವಿ. ಆದ್ದರಿಂದ ಈ ಜಯಂತಿಗೆ ಬಂದಿರತಕ್ಕಂಥ ಎಲ್ರಿಗೂ ನನ್ನ ಕಡೆಯಿಂದ, ಶಾಸಕರ ಕಡೆಯಿಂದ ಹಾಗೂ ತಾಲೂಕು ಆಡಳಿತ ಕಡೆಯಿಂದ ವಂದಿಸ್ತಾ, ನಿಮ್ಮೆಲ್ರಿಗೂ ಅವ್ರ ಆದರ್ಶಗಳನ್ನು ತಗೊಂಡು ಬಹುಶಃ ಅವ್ರು ನಮ್ಮ ಜೊತೆ ಇಲ್ಲದೇ ಇರ್ಬೋದು, ಅವ್ರು ಬಿಟ್ಟೋಗಿರ್ತಕ್ಕಂಥ ಆದರ್ಶಗಳನ್ನು ನಾವು ಮಾಡಿ ತೋರಿಸೋದು ನಮಗೆ ಅದು ನಮ್ಮ ವ್ಯಕ್ತಿತ್ವ. ಸೊ ಅದರಿಂದ ನಮ್ಮ ತಾತಯ್ಯನವರ ಏನವರು ಬಿಟ್ಟೋಗಿರ್ತಕ್ಕಂಥ ಆದರ್ಶಗಳನ್ನು ನಾವು ಮುಂದೆ ಪಾಲಿಸ್ಬೇಕಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ನನ್ನ ಪ್ರಮುಖ ಅಧಿಕಾರಿಗಳಿಗೂ ಹಾಗೂ ಎಲ್ಲ ನಮ್ಮ ಮುಖಂಡರಿಗೂ, ಇಲ್ಲ ನಮ್ಮ ಬಲಜ ಸಂಘದ ಎಲ್ಲರ ಮುಖಂಡರಿಗೂ ನನ್ನ ಕಡೆಯಿಂದ ಶುಭಾಶಯ ತಿಳಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ.